BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ 3 ಕಾಲದಲ್ಲಿ ಬರುವಂತಹ ಅಧ್ಯಾಯ 8 ಕಾಲ ನಿಲ್ಲುವುದಿಲ್ಲ, ಚನ್ನವೀರ್ ಕಣಿವೆಯವರು ಬರೆದಿರತಕ್ಕಂಥ ಈ ಒಂದು ಕಾಲದ ಮಹಿಮೆಯ ಕುರಿತು ಸ್ವಾರಸ್ಯಪೂರ್ಣವಾದಂಥ ಈ ಕವನದ ಕುರಿತು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂಥ ಟಿಪ್ಪಣಿ ಭಾಗ, ಕೃತಿಕರ್ತೆ ಪರಿಚಯವನ್ನು, ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡಲಾಗಿದ್ದು ಅವುಗಳ ವಿಡಿಯೋಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಬನ್ನಿ. ಪ್ರಶ್ನೆ ನಂಬರ್ 1, ಕಾಲ ನಿಲ್ಲುವುದಿಲ್ಲ ಕವನದ ಕರ್ತೆ ಯಾರು? ಉತ್ತರ ಚನ್ನವೀರ ಕಣವಿ. ಪ್ರಶ್ನೆ ನಂಬರ್ 2, ಕಾಲ ನಿಲ್ಲುವುದಿಲ್ಲ ಕವನದ ತಿರುಳೇನು? ಉತ್ತರ ಕಾಲದ ಮಹಿಮೆಯನ್ನು ಪ್ರತಿಪಾದಿಸುವುದು. ಪ್ರಶ್ನೆ ನಂಬರ್ 3, ಕವಿ ಕಾಲವನ್ನು ಯಾವುದಕ್ಕೆ ಹೋಲಿಸಿದ್ದಾನೆ? ಉತ್ತರ ಕುದುರೆ, ಮೂಡಲ ಹೋರಿ, ಹಕ್ಕಿಗಳಿಗೆ ಹೋಲಿಸಿದ್ದಾನೆ. ಪ್ರಶ್ನೆ ನಂಬರ್ 4, ಕವಿ ಯಾರನ್ನು ಚೆನ್ನಾಗಿ ಥಳಿಸಬೇಕೆಂದುಕೊಂಡಿದ್ದೆ? ಉತ್ತರ ಕಾಲವೆಂಬ ಪ್ರಾಣಿಯನ್ನ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, ತಲೆ ಮರೆಸಿಕೊಂಡು ಓಡಾಡುವವನಾರು? ಉತ್ತರ ಕಾಲ. ಪ್ರಶ್ನೆ ನಂಬರ್ 6, ನಮ್ಮೆದೆಯಲ್ಲಿ ತುಡಿಯುವ ತಬಲ ಯಾರು? ಉತ್ತರ ಕಾಲ. ಪ್ರಶ್ನೆ ನಂಬರ್ 7, ಕಾಲವನ್ನು ಯಾವುದರಲ್ಲಿ ಹಿಡಿದು ಗಾನವಾಡಿಸಲು ಹೆಣಗಿದ್ದೇವೆ? ಉತ್ತರ ಗಡಿಯಾರದಲ್ಲಿ. ಪ್ರಶ್ನೆ ನಂಬರ್ 8, ಎತ್ತಿನ ಬಂಡಿ ಹಿಡಿದು ಯಾವುದರ ದಾರಿ ಕಾಯಿದ್ದೇವೆ? ಉತ್ತರ ಬಸ್ಸಿನ ದಾರಿ ಕಾಯುತ್ತಿದ್ದೇವೆ. ಪ್ರಶ್ನೆ ನಂಬರ್ 9, ಬಗಲುಗಸೆ ಅಂಗಿ ಯಾವುದರವರೆಗೆ ತೊಟ್ಟಿದ್ದೇವೆ? ಉತ್ತರ ಬುಷ್ ಕೋಟುವರೆಗೆ ತೊಟ್ಟಿದ್ದೇವೆ. ಪ್ರಶ್ನೆ ನಂಬರ್ 10, ಜಗದೆಲ್ಲ ಅನುಭವದ ಪಾಲು ಯಾವುದು? ಉತ್ತರ ಗೆದ್ದವರನ್ನು ಅಳೆಯುವುದು. ಎಂಬುದಿಷ್ಟು ಈ ಅಧ್ಯಾಯ ಅಂದರೆ ಕಾಲ ನಿಲ್ಲುವುದಿಲ್ಲ ಎನ್ನುವಂಥ ಕವನದ ಕುರಿತು ಸಂಪೂರ್ಣವಾದಂತಹ ಎಲ್ಲ ರೀತಿಯಲ್ಲೂ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿ ಎಲ್ಲ ಕನ್ನಡ ವಿಷಯದ ಅಭ್ಯಾಸದ ಪ್ರಶ್ನೋತ್ತರಗಳು ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಇಷ್ಟ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿಯ ಡಿಗ್ರಿ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.